ವಿಶ್ವವಿಖ್ಯಾತ ಮೈಸೂರು ದಸರಾ 2026ರ ಗಜಪಡೆ ಆಯ್ಕೆ ಈ ಬಾರಿ ಅರಣ್ಯ ಇಲಾಖೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಪ್ರಮುಖ ಆನೆಗಳಾದ ಕಂಚನ್, ಭೀಮಾ, ಶ್ರೀಕಂಠ ಮತ್ತು ಹರ್ಷ ಈ ಬಾರಿ ಸುದ್ದಿಯಲ್ಲಿದ್ದಾರೆ. ದುಬಾರೆ ಶಿಬಿರದಲ್ಲಿ ನಡೆದ ದುರಂತದ ಹಿನ್ನೆಲೆ ಕಂಚನ್ ಆನೆಯನ್ನು ಈ ಬಾರಿ ದಸರಾ ಗಜಪಡೆಯಿಂದ ಕೈಬಿಡುವ ನಿರ್ಧಾರ ಕೈಗೊಳ್ಳಲಾಗಿದೆ. ಇನ್ನೊಂದೆಡೆ ಭೀಮಾ, ಶ್ರೀಕಂಠ ಹಾಗೂ ಹರ್ಷ ಆನೆಗಳು ಸದ್ಯ ಮದದಲ್ಲಿರುವುದರಿಂದ ಜಂಬೂ ಸವಾರಿಯಲ್ಲಿ ಭಾಗವಹಿಸುವುದು ಅನುಮಾನವಾಗಿದೆ. ಈ ಆನೆಗಳ ಮದ ಕಡಿಮೆ ಮಾಡಲು ಅರಣ್ಯ ಇಲಾಖೆ ವಿಶೇಷ ಆಹಾರ, ತಂಪು ಆರೈಕೆ ಹಾಗೂ ಚಿಕಿತ್ಸೆ ನೀಡುತ್ತಿದೆ. ಮದ ಸಂಪೂರ್ಣ ಇಳಿದರೆ ಮಾತ್ರ ದಸರಾದಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಗಲಿದೆ. ಪ್ರಮುಖ ಆನೆಗಳು ಅಲಭ್ಯವಾಗಿರುವುದರಿಂದ ವಿವಿಧ ಆನೆ ಶಿಬಿರಗಳಿಂದ ಹೊಸ ಹಾಗೂ ಸೌಮ್ಯ ಸ್ವಭಾವದ ಆನೆಗಳನ್ನು ಗುರುತಿಸುವ ಕಾರ್ಯವು ಭರದಿಂದ ನಡೆಯುತ್ತಿದೆ. ಆನೆಗಳ ಆರೋಗ್ಯ, ನಡವಳಿಕೆ ಮತ್ತು ಸಾಮರ್ಥ್ಯವನ್ನು ಪರಿಶೀಲಿಸಿದ ಬಳಿಕವೇ ಅಂತಿಮ ಆಯ್ಕೆ ಮಾಡಲಾಗುತ್ತದೆ. ಮುಂದಿನ ವಾರ ದಸರಾ ಗಜಪಡೆಯ ಅಧಿಕೃತ ಪಟ್ಟಿ ಪ್ರಕಟವಾಗುವ ನಿರೀಕ್ಷೆ ಇದ್ದು, ಯಾವ ಆನೆಗಳು ಈ ಬಾರಿ ಜಂಬೂ ಸವಾರಿಯಲ್ಲಿ ಕಾಣಿಸಿಕೊಳ್ಳಲಿವೆ ಎಂಬ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ.